ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಈ ವಾರದಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗವು ವೃಷಭ ರಾಶಿಯಲ್ಲಿ ಸಂಭವಿಸಲಿದೆ. ಈ ಎರಡು ಗ್ರಹಗಳ ಸಂಯೋಗದಿಂದ ಧನ ಯೋಗದ ನಿರ್ಮಾಣವಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ತನ್ನ ಉನ್ನತ ರಾಶಿಯಾದ ವೃಷಭ ರಾಶಿಯಲ್ಲಿ ಚಲಿಸುವ ಮೂಲಕ ಗೌರಿ ಯೋಗದ ನಿರ್ಮಾಣವಾಗುವುದು. ಗ್ರಹಗಳ ಈ ಶುಭ ಸ್ಥಿತಿಯಿಂದ ಕೆಲವು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು. ಹಾಗೆ ಅಪಾರ ಆರ್ಥಿಕ ಲಾಭವನ್ನು ಗಳಿಸುವ ಸಂಭವವಿದೆ. ಜೊತೆಗೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ. ಮನೆ, ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಗಳಿಸುವ ಸಂಭವವಿದೆ. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು. ಜುಲೈ 7ರಿಂದ ಜುಲೈ 12ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ನೀವು ಯಾವಾಗಲೂ ನಿಮ್ಮ ಸುಖ ಸೌಕರ್ಯಗಳನ್ನು ಪೂರೈಸಿಕೊಳ್ಳಲು ಪ್ರತಿಯೊಂದು ಸಾಧ್ಯವಿರುವ ಪ್ರಯತ್ನವನ್ನು ಮಾಡುತ್ತೀರಿ. ಆದರೆ ಈ ವಾರ ನಿಮ್ಮ ಈ ಮನೋಭಾವವು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಸಾಬೀತಾಗುವ ಆತಂಕವಿದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಬಂದಂತೆ ನಡೆದುಕೊಳ್ಳುವ ನಡವಳಿಕೆಯು ಆರೋಗ್ಯಕ್ಕೆ ತೊಂದರೆಯನ್ನು ಉಂಟುಮಾಡುವುದರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನವನ್ನು ಕಷ್ಟಕರವಾಗಿಸಬಹುದು. ಶನಿ ಗ್ರಹವು ನಿಮ್ಮ ಚಂದ್ರ ರಾಶಿಯ 8ನೇ ಮನೆಯಲ್ಲಿ ಇರಲಿದ್ದಾನೆ. ಈ ಕಾರಣದಿಂದಾಗಿ ಈ ವಾರ ಜನರು ನಿಮ್ಮ ಪರಿಶ್ರಮ ಮತ್ತು ಕಠಿಣ ಶ್ರಮವನ್ನು ಗಮನಿಸುತ್ತಾರೆ ಮತ್ತು ಇದರ ಮೂಲಕವೇ ನಿಮಗೆ ಕೆಲವು ಹಣಕಾಸಿನ ಲಾಭಗಳು ಸಿಗುವ ಸಾಧ್ಯತೆಗಳು ಸೃಷ್ಟಿಯಾಗುತ್ತವೆ. ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡುವ ಮೂಲಕ ಯಾವುದೇ ತೊಂದರೆಯಿಂದ ಹೊರಬರಲು ನಿಮಗೆ ಸಹಾಯ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ವಾರ ಕುಟುಂಬದ ಸದಸ್ಯರೊಂದಿಗೆ ಹೊರಗೆ ಊಟಕ್ಕೆ ಹೋಗುವುದು ಅಥವಾ ಸಿನಿಮಾ ನೋಡುವುದು ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ಸಂತೋಷವಾಗಿಡುತ್ತದೆ. ಜೊತೆಗೆ ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರೊಂದಿಗೆ ಈ ಸಮಯದಲ್ಲಿ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ವಾರ ವಿಶೇಷವಾಗಿ ಉತ್ತಮವಾಗಿರುತ್ತದೆ. ಗುರು ಗ್ರಹವು ನಿಮ್ಮ ಚಂದ್ರ ರಾಶಿಯ 12ನೇ ಮನೆಯಲ್ಲಿ ಇರಲಿದ್ದಾನೆ. ಹೀಗಿರುವಾಗ ಹಿಂದಿನ ವಾರಕ್ಕೆ ಹೋಲಿಸಿದರೆ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ವೇಗವನ್ನು ನೀಡುವ ಕೆಲಸ ಮಾಡುತ್ತದೆ. ಏಕೆಂದರೆ ನೀವು ವ್ಯಾಪಾರಿಯಾಗಿದ್ದರೆ ಇದ್ದಕ್ಕಿದ್ದಂತೆ ಹೊಸ ಗ್ರಾಹಕರು ಮತ್ತು ಹೂಡಿಕೆದಾರರನ್ನು ಭೇಟಿಯಾಗಿ ಅವರನ್ನು ನಿಮ್ಮ ಪರವಾಗಿಸಿಕೊಳ್ಳುವ ಯಾವುದೇ ಅವಕಾಶ ನಿಮಗೆ ಸಿಗಬಹುದು. ಅದೇ ಸಮಯದಲ್ಲಿ ಉದ್ಯೋಗಸ್ಥರ ಸಹೋದ್ಯೋಗಿಗಳು ಸಹ ಈ ಸಮಯದಲ್ಲಿ ಅವರನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಅವರಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯಂತ ಉತ್ತಮವಾಗಿರಲಿದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಮತ್ತು ಜೊತೆಗೆ ಹಲವು ಗ್ರಹಗಳ ಕೃಪೆಯಿಂದ ನೀವು ಪ್ರತಿಯೊಂದು ಪರೀಕ್ಷೆಯಲ್ಲೂ ಯಶಸ್ಸನ್ನು ಸಾಧಿಸುವಿರಿ. ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಮಂಗಳ ಗ್ರಹದ ಸಂಚಾರವು ದೀರ್ಘಾವಧಿಯ ಯೋಜನೆಗಳಿಂದ ಉತ್ತಮವಾದದ್ದನ್ನು ಹೊರತರಲು ಪ್ರಯತ್ನಿಸುತ್ತಿದೆ. ನೀವು ಹಳೆಯ ಸ್ನೇಹಿತನೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುತ್ತೀರಿ ಮತ್ತು ಸಂಭಾಷಣೆಯು ಪ್ರಾಯೋಗಿಕ ಅವಕಾಶಕ್ಕೆ ಕಾರಣವಾಗುತ್ತದೆ. ವಾರಗಳ ವಿಳಂಬದ ನಂತರ ಗುಂಪು ಯೋಜನೆ ಅಥವಾ ತಂಡದ ಪ್ರಯತ್ನವು ಅಂತಿಮವಾಗಿ ಮುಂದುವರಿಯುತ್ತದೆ. ಪ್ರಮುಖ ಪರಿಚಯಗಳು ನಡೆಯುವ ಕೂಟಕ್ಕೆ ನೀವು ಹಾಜರಾಗುತ್ತೀರಿ. ಆರ್ಥಿಕ ಲಾಭ, ಬೋನಸ್ ಅಥವಾ ಬಾಕಿ ಪಾವತಿಯ ಬಗ್ಗೆ ಸುದ್ದಿ ಅನಿರೀಕ್ಷಿತವಾಗಿ ಬರುತ್ತದೆ. ಒಬ್ಬ ಸ್ನೇಹಿತ ವೈಯಕ್ತಿಕ ವಿಷಯದ ಸಮಯದಲ್ಲಿ ನಿಮ್ಮ ಬೆಂಬಲವನ್ನು ಕೇಳುತ್ತಾನೆ. ಒಂದು ಸಂಸ್ಥೆ ಅಥವಾ ಸಮುದಾಯ ಗುಂಪು ಒಳ್ಳೆಯ ಸುದ್ದಿಯೊಂದಿಗೆ ನಿಮ್ಮನ್ನು ಸಂಪರ್ಕಿಸುತ್ತದೆ. ಕರ್ಕಾಟಕ ರಾಶಿಯ ಜಲರಾಶಿಯ ಮೂಲಕ ಸೌರ ಸಂಚಾರ ಸಾಗುತ್ತಿದೆ. ಆದ್ದರಿಂದ ಈ ವಾರ ನೀವು ಸ್ವಲ್ಪ ಭಾವುಕರಾಗಿರುತ್ತೀರಿ. ಪ್ರಮುಖ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಾಗ ನೀವು ಹೆಚ್ಚು ಸಮಯ ಒಂಟಿಯಾಗಿ ಕಳೆಯುತ್ತೀರಿ. ಪ್ರಯಾಣ, ಆಸ್ಪತ್ರೆಗಳು ಅಥವಾ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿಳಂಬವಾದ ಪಾವತಿ ಅಂತಿಮವಾಗಿ ಬರುತ್ತದೆ. ದೂರದಲ್ಲಿ ವಾಸಿಸುವ ಯಾರೊಂದಿಗಾದರೂ ನೀವು ಖಾಸಗಿಯಾಗಿ ಮತ್ತೆ ಸಂಪರ್ಕ ಸಾಧಿಸುತ್ತೀರಿ. ಗೌಪ್ಯ ಮಾಹಿತಿಯು ನಿಮ್ಮನ್ನು ತಲುಪುತ್ತದೆ ಮತ್ತು ಇತ್ತೀಚಿನ ತಪ್ಪು ತಿಳುವಳಿಕೆಯನ್ನು ವಿವರಿಸುತ್ತದೆ. ತುರ್ತು ವೈಯಕ್ತಿಕ ವಿಷಯವನ್ನು ನಿರ್ವಹಿಸುವ ಒಂದು ಬದ್ಧತೆಯನ್ನು ನೀವು ರದ್ದುಗೊಳಿಸುತ್ತೀರಿ. ವಿದೇಶಿ ಪ್ರಯಾಣ ಅಥವಾ ಕಾನೂನು ಕಾರ್ಯವಿಧಾನಗಳಿಗೆ ಸಂಬಂಧಿಸಿದ ದಾಖಲೆಗಳು ಮುಂದುವರಿಯುತ್ತವೆ. ನಿದ್ರೆಯ ಮಾದರಿಗಳು ಗಮನಾರ್ಹವಾಗಿ ಬದಲಾಗುತ್ತವೆ. ವಾರಾಂತ್ಯವು ಮುಗಿಯುವ ಮೊದಲು ನೀವು ಅನಿರೀಕ್ಷಿತ ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಅದು ಖಾಸಗಿಯಾಗಿ ಉಳಿಯುತ್ತದೆ. ಮುಂದಿನ ವಾರದಲ್ಲಿ ಅದರ ಮಹತ್ವ ಸ್ಪಷ್ಟವಾಗುತ್ತದೆ. ಶುಕ್ರನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನೀವು ಹಲವಾರು ಸಂದರ್ಭಗಳಲ್ಲಿ ಗಮನ ಸೆಳೆಯುವಿರಿ. ನಿಮ್ಮ ನೋಟ ಮತ್ತು ಇತ್ತೀಚಿನ ನಿರ್ಧಾರಗಳ ಬಗ್ಗೆ ನೀವು ಪ್ರಶಂಸೆಗಳನ್ನು ಪಡೆಯುತ್ತೀರಿ. ನಿಮ್ಮ ಶೈಲಿ, ವಾರ್ಡ್ರೋಬ್ ಅಥವಾ ವೈಯಕ್ತಿಕ ಪ್ರಸ್ತುತಿಯನ್ನು ನೀವು ಬದಲಾಯಿಸುತ್ತೀರಿ ಮತ್ತು ಇತರರು ತಕ್ಷಣ ಗಮನಿಸುತ್ತಾರೆ. ಅನಿರೀಕ್ಷಿತ ಸಭೆಯು ಪ್ರಮುಖ ವೈಯಕ್ತಿಕ ಸಂಪರ್ಕಕ್ಕೆ ಕಾರಣವಾಗುತ್ತದೆ.
ಇದು ಸಾರ್ವಜನಿಕರಿಂದ ನಿಮಗೆ ಉತ್ತಮ ವಿಮರ್ಶೆಗಳು ಸಿಗುವ ಸಮಯ ಮತ್ತು ಇದು ನಿಮ್ಮ ಶೈಲಿ ಮತ್ತು ನಡವಳಿಕೆಯ ಬಗ್ಗೆಯೂ ಆಗಿರಬಹುದು. ವಾರಾಂತ್ಯದ ವೇಳೆಗೆ ನಿಮ್ಮ ಕಾರ್ಯಗಳು ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ಬದಲಾಯಿಸಿವೆ ಎಂದು ನೀವು ಅರಿತುಕೊಳ್ಳುವಿರಿ. ಅಭಿಪ್ರಾಯವು ಮುಖ್ಯವಾದ ವ್ಯಕ್ತಿಯಿಂದ ನೀವು ಪ್ರಶಂಸೆಯನ್ನು ಪಡೆಯುತ್ತೀರಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಚಂದ್ರನನ್ನು ಬಲಪಡಿಸಲು ಶಿವಲಿಂಗದ ಮೇಲೆ ಹಾಲಿನ ಅಭಿಷೇಕ ಮಾಡಿ. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಜುಲೈ 7 ರಿಂದ ಜುಲೈ 12 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.